ಗುರುನಾಥ್ ಅಂತ ಸುಮಾರು 40 ವರ್ಷ, ಚನ್ನಪೇಟೆ ಓಣಿ, ಹಳೆ ಹುಬ್ಬಳ್ಳಿ, ಕಸಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ಬರುತ್ತೆ. ಇವ್ರ ಮನೆಯಲ್ಲಿ ತನ್ನ ಹೆಂಡತಿ ಬೆಳಗ್ಗೆ 8 ಗಂಟೆ ಸುಮಾರಲ್ಲಿ ಗ್ಯಾಸ್ ಹಚ್ಚಲಿಕ್ಕೆ ಹೋದಾಗ ಸಡನ್ ಆಗಿ ಗ್ಯಾಸ್ ಲೀಕ್ ಆಗಿದ್ದು ಬೆಂಕಿ ಹತ್ಕೊಂಡಿದೆ. 3 ಜನ, ಗುರುನಾಥ್, ವಿರಾಜ್ ಅಂತ, ಆಮೇಲೆ ಅನಿಲ್, 3 ಜನಕ್ಕೆ ಸ್ವಲ್ಪ ಬರ್ನ್ ಇಂಜುರೀಸ್ ಆಗಿದೆ. ಗುರುನಾಥ್ ಅನ್ನೋರಿಗೆ ಸ್ವಲ್ಪ ಜಾಸ್ತಿ, ಒಂದು 35% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಅದೊಂದು ಫೈರ್ ಆಕ್ಸಿಡೆಂಟ್ ಕೇಸ್ ತಗೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡೋದು. ಸರ್, ಮನೆಯಲ್ಲಿ ದುಡ್ಡು ಸುಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ದುಡ್ಡು ಸುಟ್ಟಿದೆ, ಅದು ತಹಸೀಲ್ದಾರು ಮತ್ತು ಅವರೆಲ್ಲ ಬರ್ತಾರೆ, ಕಾರ್ಪೊರೇಷನ್ ಬರ್ತಾರೆ, ಅವ್ರು ನೋಡ್ತಾರೆ. ಅವ್ರು ಬಂದು ಅವ್ರೇನಿದೆ ನೋಡ್ತಾರೆ. ನಮ್ಗೆ ಅದಕ್ಕೂ ಇದಿರಲ್ಲ. ಇನ್ವೆಸ್ಟಿಗೇಷನ್ ಏನ್ ಬರುತ್ತೆ ಅದರ ನೋಡ್ತಾರೆ. ಒಳಗಡೆ ಇಲ್ಲ ಪಾಪ, ತುಂಬಾ 90 ಫೀಟ್ ಲಾಂಗ್ ಇದೆ ಮನೆ ಫುಲ್ ಸುಟ್ಟೋಗಿದೆ. ಸಂಬಂಧಪಟ್ಟ ಇಲಾಖೆಯವರು ಅದನ್ನೆಲ್ಲ. ಎಕ್ಸಾಕ್ಟ್ ಇನ್ಸಿಡೆಂಟ್ ಏನಿದೆ ಅದ್ರ ಬಗ್ಗೆ? ಎಕ್ಸಾಕ್ಟ್ ಇನ್ಸಿಡೆಂಟೇ ಬೆಳಗ್ಗೆ 8 ಗಂಟೆ ಸುಮಾರು ಅವರು ಅಡುಗೆ ಮಾಡ್ಲಿಕ್ಕೆ ಅಥವಾ ನೀರು ಕಾಸ್ಲಿಕ್ಕೆ ಅಂತ ಒಂದು ಗ್ಯಾಸ್ ಹಚ್ಚಲಿಕ್ಕೆ ಹೋದಾಗ ಗ್ಯಾಸ್ ಮೋಸ್ಟ್ಲಿ ರಾತ್ರಿನೇ ಲೀಕ್ ಆಗಿರುತ್ತೆ. ಇಂಥ ಟೈಮಲ್ಲಿ ಯಾವಾಗ ಲೀಕ್ ಆಗಿದೆ, ಅದು ಬೆಂಕಿ ಹತ್ಕೊಂಡಿದೆ ಅಷ್ಟೇ. ಇಮಿಡಿಯೇಟ್ ಯಾರಿದ್ರು ಅವರೆಲ್ಲ ಹೊರಗಡೆ ಬಂದಿದ್ದಾರೆ. ಇದ್ದವ್ರನ್ನ ಹೊರಗಡೆ ಕರ್ಕೊಂಬರೋ ಪ್ರಯತ್ನ ಎಲ್ಲ ಅವ್ರ ಕುಟುಂಬದವರೇ ಮಾಡಿದ್ದಾರೆ. ಹಂಗಾಗಿ ಇದರಲ್ಲಿ ಗುರುನಾಥ್, ವಿರಾಜ್ ಮತ್ತೆ ಅನಿಲ್ 3 ಜನಕ್ಕೆ ಬರ್ನ್ ಇಂಜುರೀಸ್ ಆಗಿದೆ. ನಮ್ಮ ಮನೆಯಲ್ಲಿ ಗ್ಯಾಸ್ ಸ್ಫೋಟ ಆಗಿದ್ರಿ. ನಮ್ಮ ಸೊಸಿಗೆ ಮಾತು ಮತ್ತೆ ಕಿವಿ ಕೇಳಿಸಲ್ಲ. ಆಕೆ ಗ್ಯಾಸ್ ಹಚ್ಚಾಕ್ ಹೋದಾಗ ಗ್ಯಾಸ್ ಸ್ಫೋಟ ಆಗಿದ್ರಿ. ಮನೆಯಲ್ಲಿ ಬಹಳ ನುಕ್ಸಾನ್ ಆಗಿದ್ರಿ. ಮನೆ ಎಲ್ಲ ಸುಟ್ಟು ಬಿಟ್ಟದ್ರಿ. ತಳಗಿನೂ ಬರ್ಸಿಕಲ್ ಸುಟ್ಟಾವು, ಮ್ಯಾಲಿನೂ ಜಂತಿ ಸುಟ್ಟಾವ್ರಿ. ಮತ್ತೆ ಫ್ರಿಜ್ ಸುಟ್ಟಿದ್ರಿ. 2 ಮೊಬೈಲ್ ಸುಟ್ಟಾವ್ರಿ. 30,000 ರೂಪಾಯಿ ಸುಟ್ಟಿದ್ರಿ. ಗ್ಯಾಸಿನ ಮೇಲೆ ಇಟ್ಟಿದ್ದು, ಫ್ರಿಜ್ ಮೇಲೆ ಇಟ್ಟಿದ್ದು. ಮತ್ತೆ ನಮ್ಮ ಸೊಸಿದು ಒಂದೇಳಿ ಸರ ಮತ್ತೆ ಕಿವ್ಯಾನು ಕರ್ಕಲಾಗ್ಯಾವ್ರಿ ಸುಟ್ಟು. ಮತ್ತೆ ನಮಗ್ ಬಾಳ ನುಕ್ಸಾನ್ ಆಗೈತ್ರಿ. ಡಬ್ಬಿ ಗೌರ್ಮೆಂಟ್ ನಮ್ಗೆ ಏನಾದ್ರು ಸಹಾಯ ಮಾಡ್ಲೇಬೇಕ್ರಿ. ಇಲ್ಲಿ ನಮ್ ಜೀವನ ನಡೆದಿಲ್ಲ. ಸುಟ್ಟು ಹುಡುಗ ಅವನ ದುಡಿಯವ್ರಿ ನಮ್ಮ ಮನ್ಯಾಗ. ಅವನಿಂದ ನಮ್ ಜೀವನ ನಡೆದು. ಅವನಿಲ್ದ ಎಲ್ಲ ಏನಿಲ್ರಿ. ಅವನ ದುಡಿದು ಹಾಕೊಂಡ್ರಿ ಮನ್ಯಾಗ. ಅವನಿಲ್ದ ನಮ್ ಮನ್ಯಾಗ ಊರಿ ಸುಧಾ ಹಚ್ಚುದಿಲ್ರಿ. ಒಂದ್ ಗ್ಯಾಸ್ ಸುಧಾ ಹಚ್ಚುದಿಲ್ರಿ. ನಾವು ಅವ್ನ್ ದುಡಿಬೇಕು, ನಮ್ ನಡಿಬೇಕ್ರಿ. ಹಂಗೈತ್ರಿ ನಮ್ ಜೀವನ. ಕಿವಿಗೆ ಸುದಿಲ್ಲಲ್ರಿ, ಮಾತು ಬರೋದಿಲ್ಲ. ಅವನು ಮಂದ್ ಬುದ್ಧಿ ಹುಡುಗ ಅಂತ ಹುಡುಗಿಗೆ ಮಾಡೇನ್ರಿ ನಾನು. ಆಕಿ ಗ್ಯಾಸ್ ಹಚ್ಚಾಕ್ ಹೋದಾಗ ಏನ್ ಮಾಡಿದ್ಲು ಏನೋ, ಏನ್ ಗ್ಯಾಸ್ ಲೀಕ್ ಆತವ್ರಿ. ಗ್ಯಾಸ್ ಲೀಕ್ ಆಗಿರ್ಬೇಕು ಅನಸ್ತೇರಿ. ಅದ ನಾನು ಮಾಡ್ಕೊಂಡಿದ್ರಿ ಅವಾಗ. ನನಗ ಅದ್ರ ಬಗ್ಗೆ ಆಕಿ ಚರ್ ಚಿರು ಸಲುವಾಗಿ ಇದ್ದೀರಿ. ನಾನು ಹೋಗಿ ಹಾಸಿಗೆ ಹಿಂಗ ಹಾಕ್ಬೇಕಾದ್ರ ಮ್ಯಾಲ ಅನ್ನೋದ್ರೊಳಗ್ರಿ ಇದು ನಮ್ ಹುಡುಗರು ಚರ್ ಚಿರು ಸಲುವಾಗಿ ಹೊರಗ್ ಬಂದಿದ್ದ. ನಾನು ಹೊರಗ್ ಬಂದ್ಬಿಟ್ಟಿರಿ. ಆಕಿನ ಮುಂಚೆಗೆ ಬಂದ್ಬಿಟ್ಟಿದ್ಲು. ಹುಡುಗರಲ್ಲೆಲ್ಲಾ ಒಳಗ ಇದ್ರಿ. ನಮ್ಮ ಮೊಮ್ಮಗೂ ಸುಟ್ಟೈತ್ರಿ. ಮತ್ತ ಮೊಮ್ಮಗಳಿಗೆ ಕಿವ್ಯಾನ. ಸೊಸಿಗೆ ಏನಾಗಿಲ್ರಿ. ಆಕಿ ಆರಾಮದಾಳ್ರಿ. ನನ್ ದೊಡ್ಡ ಮಗನ್ಗ ಆರ್ಸಾಕ್ ಹೋಗಿ ಅವಂಗ ಸುಟ್ಟೈತ್ರಿ. ಬಹಳ ಸುಟ್ಟೈತ್ರಿ. ನನ್ ಖುಷಿ. ನಾನ್ ಅದ್ರ ಬಗ್ಗೆ ಕೇಳಿಲ್ರಿ. ಇನ್ನು ಇಲ್ಲೇ ನಡೆದೈತ್ರಿ. ಮಂದಿ ಬರೋ ಸಲುವಾಗಿ ಇಲ್ಲಿ ಮಾತಾಡ್ಕೊಂಡ್ ಕೂತೇನ್ರಿ. ಸರ್, ಇವತ್ತು ನಮ್ಮ ವಾರ್ಡ್ ನಂಬರ್ 60, ಹಳೆ ಹುಬ್ಳಿ, ಚನ್ನಪೇಟೆ, ಪಂಜಿವೋಣಿ, ಇಲ್ಲಿ ಸರಸ್ವತಿ ರಾಜೇಂದ್ರ ಸಾಬ್ ಬಸವ ಅಂತ ಹೇಳಿ ಸರ್. ಅವ್ರ ಮನೆ ಬೆಳಿಗ್ಗೆನೆ 8 ಗಂಟೆಗೆ ಅವ್ರ ಸೊಸಿ ಮೂಕಿ ಮತ್ತೆ ಕಿವುಡಿ ಆಕಿ ಗ್ಯಾಸ್ ಹಚ್ಚಿ ಪಾಪ ಅರ್ಜೆಂಟ್ ಏನೋ ಮಾಡಕ್ ಹೋಗಿದ್ದಾಳ. ಗ್ಯಾಸ್ ಎಕ್ದಮ್ ಬ್ರಸ್ಟ್ ಆಗೈತದ. ಆಕಿಗೆ ಕಿವಿಯೊಂದು ಕೇಳ್ಸಲ್ಲ. ಏನಾಗೈತಿ ಅನ್ನೋದು ಕೂಡ ಗೊತ್ತಾಗಲ್ಲ ಅಂತಾಕಿ ಪಾಪ ಇವತ್ತು ಅಲ್ಲೇ ಒಂದ್ ಸಣ್ಣ ಮಗು ಮಕ್ಕೊಂಡಿತ್ತು. ಅದಕ್ಕೂ ಸ್ವಲ್ಪ ಇದು ಆಗೈತಿ. ಮತ್ತೆ ರಾಜೇಂದ್ರ ಸಹ ಅವ್ರಿಗೂ ಸುಟ್ಟೈತ್ ಸರ್. ಗುರುನಾಥ್ ಅವರಿಗೆ ಸ್ವಲ್ಪ ಜಾಸ್ತಿ ಸುಟ್ಟೈತ್ ಸರ್. ಒಂಥರ ಬೇಜಾರು ಅನ್ನಿಸ್ತೈತಿ ಹೇಳಲಿಕ್ಕೆ. ಆದ್ರೂ ಕೂಡ ಮತ್ತೇನು, ಅವರು ಪ್ರತಿಯೊಂದ್ರಲ್ಲೂ ಕೂಡ ಮುಂದಿರ್ತಿದ್ರು. ಕರ್ನಾಟಕ ರಾಜ್ಯೋತ್ಸವ ಇದ್ದಾಗ ನಮ್ಕಿಂತ ಹುಮ್ಮಸ್ನಿಂದ ಮಕ್ಳಿಗೆ ಕರ್ಕೊಂಬಂದು ಎಲ್ಲಾ ಇದನ್ ಮಾಡ್ತಾ ಇದ್ರು. ಅಂತವ್ರ ಮನೆಗೆ ಇವತ್ತು ಆಗೈತಿ ಅಂತ ಹೇಳಿದ್ರೆ ಬೇಜಾರು ಅನ್ನಿಸ್ತೈತಿ. ಆದ್ರೂ ಕಿಮ್ಸ್ ಡಾಕ್ಟ್ರಿಗೆ ಮಾತಾಡಿ ಫೋನ್ ಮಾಡಿದ್ವಿ, ವಾಳ್ಬೇಕರ್ ಅನ್ನೋರು. ಕಿಮ್ಸ್ ಡಾಕ್ಟ್ರಿಗೆ ಮಾತಾಡಿ ಆಗಿಂದಾಗ್ಲೇ ಸ್ವಲ್ಪ ಏನು ಸಾಧ್ಯನೇ ಟ್ರೀಟ್ಮೆಂಟ್ ಕೊಡ್ರಿ ಸರ್. ಅಕಸ್ಮಾತ್ ಹೆಚ್ಚಿಗೆ ಏನಾರು ಇದ್ನಪ್ಪ ಅಂತ ಹೇಳಿದ್ರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವ್ರಿಗೂ ಹೇಳ್ತೀನಿ, ಅದು ಏನಾರ ಇತ್ತಪ್ಪ ಅಂತಂತ ಹೇಳಿದ್ರೆ ಅವ್ರ ಕಡೆಯಿಂದನೇ ನಾನು ಕೂಡ ಮಾಡಿಸ್ತೀನಿ. ಆದಷ್ಟು ಅವ್ರ ಲಘು ಆರಾಮಾಗಬೇಕು. ಸುಟ್ಟು ಗಾಯ ಲಘು ಆರಾಮಾಗಿಲ್ಲ, ಆರಾಮಾಗಲ್ಲ ಅಂತ ಹೇಳಿದ್ರು ಸಾಹೇಬ್ರು. ಯಾಕಂದ್ರೆ ಸ್ಕಿನ್ ಹಿಂಗ್ ತೆಗೆದ್ರಂಗೆಲ್ಲ ಸ್ವಲ್ಪ ಸ್ಕಿನ್ ಬರ್ತಾ ಇದೆ, ಪ್ರಾಬ್ಲಮ್ ಐತಿ ಅಂತಂತ ಹೇಳಿದ್ರು. ಅದು ಜೀವಕ್ಕೆ ಏನು ಅಪಾಯ ಇಲ್ಲ ಅಂತಂತ ಹೇಳಿದಾರೆ ಸರ್. ಆ ಜೀವಕ್ಕೆ ಅಪಾಯ ಇಲ್ಲ ಅನ್ನೋದೊಂದು ಕೇಳಿ ಅದೊಂದು ಸ್ವಲ್ಪ ಮನ್ಸು ನಿರಾಳ ಆಯ್ತು. ಹಿಂಗ ಆಗಬಾರ್ದಾಗಿತ್ತು, ಆದ್ರೆ ನಮ್ಮ ಏರಿಯಾದಲ್ಲಿ ಹಿಂಗಾಯ್ತು. ನನಗೂ ಬೇಜಾರು ಅನ್ನಿಸ್ತಿ. ನಾನು ಈ ಭಾಗದ ಕಾರ್ಪೊರೇಟರ್ ಸರ್. ಕಮಿಷನರ್ಗೂ ಕೂಡ ನಾನು ಮಾತಾಡಿದೆ. ನನ್ನ ಹೆಸರು ರಾಧಾಪೈ ಸಪಾರೆ ಅಂತಂತ ಹೇಳಿ. ಅಷ್ಟೇ ಅಲ್ಲದೆ ಕಮಿಷನರ್ ನಮ್ಮ ಕಡೆಯಿಂದನಾದ್ರೂ ಏನಾರ ಇತ್ತೆ ಇದನ್ ಮಾಡ್ರಿ ಅಂತೇಳಿ ನನಗೆ ಬೆಳಗ್ಗೆ ಗುರ್ತಾಯ್ತು ಸರ್.
ಬೆಳಿಗ್ಗೆ 9 ಗಂಟೆಗೆ ಯಾರೋ ಫೋನ್ ಮಾಡಿದ್ರು, ಅವಾಗ ಗೊತ್ತಾ ಸರ್. ತಕ್ಷಣ ನನ್ನ ಮಗನೂ ಕೂಡ ಬಂದ್ರು, ನಮ್ಮ ಮನೆಯವರು ಬಂದು ಹೋದ್ರು, ನಾನು ಈಗ ಬಂದಿದ್ದೀನಿ ಸರ್ ಇದನ್ನ ಮಾಡ್ಕೊಳ್ತಾ. ಏನ್ ಆಕ್ಷನ್ ತಗೋತಾರೆ? ನಾನು ನೋಡ್ತೀನಿ ಸರ್, ಈ ವಿಷಯನ ನಮ್ಮ ಕಾರ್ಪೊರೇಷನ್ ಅಲ್ಲಿ ಇಡ್ತೀನಿ. ಇಟ್ಟು ಇದಕ್ಕೆ ಏನಾರ ಇತ್ತಪ್ಪ ಅಂತ ಹೇಳಿದ್ರೆ ಅಕಸ್ಮಾತ್ ನಮ್ಮ ಇದ್ರಲ್ಲಿ, ಯಾಕಂದ್ರೆ ಸುಟ್ಟಿದ್ದಕ್ಕೂ ನಾವ್ ಯಾವಾಗೂ ಕೊಟ್ಟಿಲ್ಲ. ಈ ಸಲ ಏನಾರ ಬಜೆಟ್ ನಲ್ಲಿ ಇಟ್ಟು ನಾನು ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು, ಏನ್ ಹೆಲ್ಪ್ ಆಗ್ತಿದೆ ಅದು ಹೇಳಿ. ನನ್ನ ಕಡೆಯಿಂದ ಏನ್ ಸಹಾಯ ಆಗ್ತೈತೋ ನಾ ಅದು ಸಂಪೂರ್ಣ ಮಾಡ್ಲಿಕ್ಕೆ ಸಿದ್ಧ ಸರ್. ನಾನು ಆಗಲೇ ಹೇಳಿದೀನಿ, ಬೆಳಿಗ್ಗೆನೂ ಕೂಡ ನನ್ನ ಮಗನಿಗೆ ಹೇಳು ಕೂಡ ಕಳ್ಸಿದೀನಿ ಸರ್. ಯಾಕಂದ್ರೆ ಮನಿ ಪೂರ ಸುಟ್ಟೈತಿ. ದುಡ್ಡು ಸುಟ್ಟೈತೆ ಅಂತ ಹೇಳ್ತಾ ಇದಾರೆ. ದುಡ್ಡು ಅರ್ಧಂಬರ್ಧಂ ಸುಟ್ಟೈತ್ರಿ. 36,000 ರೂಪಾಯಿ ಸುಟ್ಟೈತಿ ಸರ್. ನನ್ ಮಗನೇ ತೆಗ್ದ ಟ್ರೆಜರಿ ಇದರಿಂದ ಅರ್ಧಂಬರ್ಧಂ ಸುಟ್ಟೈತಿ ಸರ್. ಒಂದೇಳಿ ಸರ್ ಏನ್ರಿ, ಅವ್ರ ಕಡೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಜೀವನ ಹೆಂಗ್ ನಡೀತಿದೆ ಅದ್ರ ಬಗ್ಗೆ ಹೇಳಿ. ಅವ್ರ ಕಡೆ ದುಡ್ಡಿಲ್ಲ ಅಂದ್ರೆ ಜೀವನ ಹೆಂಗ್ ನಡೀತಿತ್ತಪ್ಪ ಅಂತ ಹೇಳಿದ್ರೆ, ಎಷ್ಟು ಸಾಧ್ಯನೋ ಅಷ್ಟು ನಾನು ಅವರಿಗೆ ಜೀವನ ನಡ್ಸಕ ಏನ್ ಸಹಾಯ ಮಾಡ್ಬೇಕೋ ನನ್ ಕೈ ಮಾಡ್ತೀನಿ ಸರ್. ಅದೇನಿಲ್ಲ, ಯಾಕಂತ ಹೇಳಿದ್ರೆ ಇಂಥ ಟೈಮ್ನಲ್ಲಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆ ದೇವ್ರು ಸಹಿತ ಮೆಚ್ಚೋದಿಲ್ಲ ನಮಗೆ. ಸರಿ ಸರಿ ಸರಿ.